ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ 4th ಚಾಪ್ಟರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ ಪಾರ್ಟ್ 2ನಲ್ಲಿ ಕ್ಯಾಶ್ ಬುಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮ್ಮದು ಸಣ್ಣ ಬಿಸ್ನೆಸ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಅದರ ಅರ್ಥ ನಾವು ವ್ಯವಹರಿಸುವ ಜನಗಳು, ನಮ್ಮ ಟ್ರಾನ್ಸಾಕ್ಷನ್ ಬೆಲೆ ಎಲ್ಲವೂ ಕಮ್ಮಿ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ನಾವು ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ಫಸ್ಟು ಜರ್ನಲ್ನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಾವು ಲೆಡ್ಜರಿಗೆ ಪೋಸ್ಟ್ ಮಾಡ್ಬೋದು. ಬಟ್ ಜಸ್ಟ್ ಇಮ್ಯಾಜಿನ್, ಒಂದು ದೊಡ್ಡ ಕಂಪನಿ ಆದರೆ ಅದರ ಪ್ರತಿಯೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ನೂ ಸಹ ನಾವು ಜರ್ನಲ್ ಮಾಡಿ ಅದಾದಮೇಲೆ ಲೆಡ್ಜರ್ಗೆ ಪೋಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಇಟ್ ಆಲ್ಸೋ ಇನ್ವಾಲ್ವ್ಸ್ ಅ ಲಾಟ್ ಆಫ್ ವರ್ಕ್. ಸೊ ಏನು ಮಾಡ್ತೀವಿ ನಾವಿದನ್ನು, ಜರ್ನಲ್ಸ್ ಏನಿದೆ ಆ ಪ್ರೋಸೆಸ್ಸನ್ನು ನಾವು ಲೆಡ್ಜರ್ ಎಂಟ್ರಿ ಏನು ಮಾಡ್ತೀವಿ ಅದರ ಜೊತೆಗೆ ಮಿಕ್ಸ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಒಂದು ಡಬಲ್ ಕೆಲಸ ಕಮ್ಮಿ ಆಗುತ್ತೆ. ಎರಡನೇದು, ನಮಗೆ ಒಂದೇ ಪ್ರಕಾರದ ಟ್ರಾನ್ಸಾಕ್ಷನ್ಗಳು ಒಂದೇ ಕಡೆ ಸಿಗುತ್ತೆ. ಏನಪ್ಪ ಇದರ ಅರ್ಥ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾನು ನಿಮ್ಗಾಗಲೇ ಹೇಳಿದ ಹಾಗೆ ಕೆಲವು ಟ್ರಾನ್ಸಾಕ್ಷನ್ಸ್ಗಳು ರಿಪಿಟೇಟಿವ್ ಆಗಿರುತ್ತೆ. ಅಂದರೆ ಈಗ ನೀವು ಒಂದೇ ದಿನದಲ್ಲಿ ಒಂದು 6 ಜನಕ್ಕೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಕೊಟ್ಟಿದ್ದೀರೋ ತೊಗೊಂಡಿದ್ದೀರೋ, ಬಟ್ ಇದು ಕ್ಯಾಶಲ್ಲಿ ಆಗಿರುವಂತಹ ವ್ಯವಹಾರ ಅಂತ ಅಂದ್ಕೊಳ್ಳೋಣ. ಒಂದು 20 ಜನಕ್ಕೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಓಕೆನಾ? ನೆಕ್ಸ್ಟು 6 ಜನ ಪರ್ಚೇಸರ್ಸಿಂದ ತೊಗೊಂಡಿದ್ದೀರಾ, ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೇಲ್ ಮಾಡಿರೋದು ಒಂದು 8 ಜನ ಅಂತ ಅಂದ್ಕೊಳ್ಳೋಣ. ಸೊ ಈ ಟ್ರಾನ್ಸಾಕ್ಷನ್ಗಳು ಹೆಚ್ಚು ಕಡಿಮೆ ದಿನಾನೂ ಆಗುತ್ತೆ ಆ್ಯಸ್ ಅ ಬಿಸ್ನೆಸ್ ನೀವು ಯೋಚನೆ ಮಾಡಿದ್ರೆ. ಹೀಗಾಗಿ ಇದು ಒಂದಷ್ಟು ಬುಕ್ಸನ್ನ ನಾವೇನು ಮಾಡ್ತೀವಿ, ಸಪ್ರೇಟಾಗಿ ಮಾಡ್ತೀವಿ. ನಾವು ಅದನ್ನು ಪ್ರತಿಯೊಂದು ಜರ್ನಲ್ ಜೊತೆಗೆ ಸೇರಿಸೋದಿಲ್ಲ. ಅದನ್ನು ನಾವು ಸಪ್ರೇಟಾಗಿ ಟ್ರೀಟ್ ಮಾಡ್ತೀವಿ ಆ್ಯಂಡ್ ಅದನ್ನು ನಾವು ಡೈರೆಕ್ಟಾಗಿ ಆಲ್ಮೋಸ್ಟ್ ಲೆಡ್ಜರಿಗೆ ಪೋಸ್ಟ್ ಮಾಡ್ತೀವಿ. ಈ ಥರ ರಿಪಿಟೇಟಿವ್ ಇರುವಂತಹ ಟ್ರಾನ್ಸಾಕ್ಷನ್ಸ್ ಏನಿದೆ, ಇದಕ್ಕೆ ನಾವು ಸಪ್ರೇಟಾಗಿ ಲೆಡ್ಜರ್ ಮಾಡೋದ್ರಿಂದ ಇದನ್ನು ಸ್ಪೆಷಲ್ ಜರ್ನಲ್ಸ್ ಅಂತ ಕರಿತೀವಿ, ಅಥವಾ ಡೇ ಬುಕ್ಸ್ ಅಂತಲೂ ಕರಿಬೋದು. ಡೇ ಬುಕ್ಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಪ್ರತಿದಿನವೂ ಇದರಲ್ಲಿ ಟ್ರಾನ್ಸಾಕ್ಷನ್ಸ್ ನಡೀತಾನೆ ಇರುತ್ತೆ, ಅಥವಾ ಸಬ್ಸಿಡಿಯರಿ ಬುಕ್ಸ್ ಅಂತಲೂ ಕರಿಬಹುದು. ಈಗ ಒಂದು ಬಿಸ್ನೆಸ್ಸಲ್ಲಿ ಯಾವ ಟ್ರಾನ್ಸಾಕ್ಷನ್ಸ್ ತುಂಬ ರಿಪಿಟೇಟಿವ್ ಆಗುತ್ತೆ, ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಹೌದಾ? ನೆಕ್ಸ್ಟು ಪರ್ಚೇಸ್ ಮಾಡ್ತೀವಿ, ಪರ್ಚೇಸ್ನ ರಿಟರ್ನ್ ಮಾಡ್ತೀವಿ, ಸೇಲ್ಸ್ ಮಾಡ್ತೀವಿ, ಸೇಲ್ಸ್ ರಿಟರ್ನ್ಸ್ ಮಾಡ್ತೀವಿ. ಇದು ಒಂದು 5 ಟ್ರಾನ್ಸಾಕ್ಷನ್ಗಳು ಮತ್ತೆ 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 ನಾವು ಬಿಸ್ನೆಸ್ನಲ್ಲಿ ಮಾಡೋದ್ರಿಂದ ಈ ಬುಕ್ಸ್ಗಳನ್ನ ನಾವು ಸಪ್ರೇಟಾಗೆ ಬರಿತೀವಿ. ಹಾಗಿದ್ರೆ ಮಿಕ್ಕಿದ್ದೆಲ್ಲ ಏನು ಮಾಡ್ತೀವಿ, ನಾವು ಜರ್ನಲ್ ಪ್ರಾಪರಲ್ಲಿ ರೆಕಾರ್ಡ್ ಮಾಡ್ತೀವಿ. ಈ ಜರ್ನಲ್ ಪ್ರಾಪರ್ ಅಂದ್ರೇನು, ನಾವು ಮುಂಚೆ ಹೇಗೆ ಟ್ರೀಟ್ ಮಾಡ್ತಿದ್ವೋ ಅದೇ ರೀತಿ ಜರ್ನಲ್ ಬುಕ್ಕಲ್ಲಿ ನಾವು ಬರಿತೀವಿ. ಹೇಗೆ ಮಾಡ್ತೀವಿ ಅಂತಂದರೆ, ನಾವು ಮುಂಚೆ ಹೇಗೆ ಜರ್ನಲ್ಸ್ನ ಫಸ್ಟ್ ರೆಕಾರ್ಡ್ ಮಾಡಿ ಅದನ್ನು ಲೆಡ್ಜರ್ಗೆ ಪೋಸ್ಟ್ ಮಾಡ್ತಿದ್ವೋ ಅದೇ ರೀತಿ ಈ ಜರ್ನಲ್ ಪ್ರಾಪರಲ್ಲಿ ಮಾಡ್ತೀವಿ. ಬಟ್ ಈ 5 ಬುಕ್ಸ್ಗಳಲ್ಲಿ ಮಾತ್ರ ನಾವು ಆಲ್ಮೋಸ್ಟ್ ಲೆಡ್ಜರ್ಗೆ ಎಂಟ್ರಿ ಮಾಡಿದ ಹಾಗೆ ಮಾಡಿಬಿಡ್ತೀವಿ. ಈಗ ಆಲ್ಮೋಸ್ಟ್ ಲೆಡ್ಜರ್ಗೆ ನಾವು ಎಂಟ್ರಿ ಮಾಡಿದ್ವಿ ಅಂತಂದಮೇಲೆ ಮತ್ತೆ ಇದನ್ನು ಜರ್ನಲ್ ಬುಕ್ಕಲ್ಲಿ ಬರೆಯೋ ಅವಶ್ಯಕತೆ ಇದೆಯಾ? ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಟೇಷ್ನರಿ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಓಕೆನಾ? ಕ್ಯಾಶ್ ಕೊಟ್ಬಿಟ್ಟು ಸ್ಟೇಷ್ನರಿ ತೊಗೊಂಡಿದ್ದೀವಿ. ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಇದನ್ನು ನಾವು ಜರ್ನಲ್ನಲ್ಲಿ ಬರೆಯೋದಿಲ್ಲ. ಈಗ ನಾವು ಜರ್ನಲ್ನಲ್ಲಿ ಬರೆಯೋದಿದ್ದರೆ ಏನು ಬರಿತಾ ಇದ್ವಿ, ಸ್ಟೇಷ್ನರಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರಿತಾ ಇದ್ವಿ, ಹೌದೋ ಇಲ್ವೋ? ಆದರೆ ಈಗ ನಾವು ಈ ಟ್ರಾನ್ಸಾಕ್ಷನನ್ನು ಜರ್ನಲ್ನಲ್ಲಿ ಬರೆಯೋದೇ ಇಲ್ಲ. ನಾವು ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಇದನ್ನು ನಾವು ಡೈರೆಕ್ಟಾಗೆ ಕ್ಯಾಶ್ ಬುಕ್ಗೆ ಪೋಸ್ಟ್ ಮಾಡ್ತೀವಿ. ಹಾಗಿದ್ರೆ ಸ್ಟೇಷ್ನರಿ ಏನು ಮಾಡಬೇಕು ಮ್ಯಾಮ್? ಇದನ್ನೇನೋ ನಾವು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡಿದ್ವಿ, ಆದರೆ ಸ್ಟೇಷ್ನರಿ ಬುಕ್ಕು? ಸೊ ನಾವು ಸ್ಟೇಷ್ನರಿ ಬುಕ್ಕನ್ನು ಏನು ಮೇಂಟೈನ್ ಮಾಡ್ತೀವಿ ಅದರಲ್ಲಿ ನಾವು ಈ ಥರ ಕ್ಯಾಶ್ ಕೊಟ್ಟು ಸ್ಟೇಷ್ನರಿ ತೊಗೊಂಡಿದ್ದೀವಿ ಅಂತ ಬರಿತೀವಿ. ಈ ಇಡೀ ಟ್ರಾನ್ಸಾಕ್ಷನನ್ನು ನಾವು ಜರ್ನಲ್ನಲ್ಲಿ ತರೋದೇ ಇಲ್ಲ.
ಒಂದು ನಾವು ಕ್ಯಾಶ್ ಬುಕ್ಕಲ್ಲಿ ಸ್ಟೇಷ್ನರಿ ತೊಗೊಂಡ್ವಿ ಅಂತ ಬರಿತೀವಿ ಆ್ಯಂಡ್ ಸ್ಟೇಷ್ನರಿ ಬುಕ್ಕಲ್ಲಿ ಕ್ಯಾಶ್ ಕೊಟ್ಟು ತೊಗೊಂಡ್ವಿ ಅಂತ ಬರಿತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಕನ್ಫ್ಯೂಷನ್ ಇದ್ದರೆ ಈಗ ಮುಂದೆ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ಅದರಿಂದ ನಿಮಗೂ ಸಹ ಕ್ಲಿಯರ್ ಆಗುತ್ತೆ. ಈಗ ನಾವು ಫಸ್ಟ್ ಕ್ಯಾಶ್ ಬುಕ್ ಅಂದ್ರೇನು ಅಂತ ಕ್ಲಿಯರಾಗಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಇಲ್ಲಿ ನಾವು ಬೇರೆ ಯಾವುದೇ ಥರ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡೋದಿಲ್ಲ. ಈಗ ಇಲ್ಲಿ ಒಂದು ವಿಷಯನ ನಾನು ನಿಮಗೆ ಕ್ಲಿಯರ್ ಮಾಡಬೇಕು. ಮ್ಯಾಮ್ ಕ್ಯಾಶ್ ಬುಕ್ ಅಂತ ಇದೆ, ಹಾಗಿದ್ರೆ ಬ್ಯಾಂಕ್ ಏನು ಮಾಡಬೇಕು? ಬ್ಯಾಂಕಿನ ಚೆಕ್ಗಳು ಏನು ಮಾಡಬೇಕು? ಫ್ರೆಂಡ್ಸ್, ಇಲ್ಲಿ ಅವರು ಬರೀ ಕ್ಯಾಶ್ ಬುಕ್ ಅಂತ ಮಾತ್ರ ಹೇಳಿದ್ದಾರೆ. ಬಟ್ ನಾವಿಲ್ಲಿ 2 ಸೆಪರೇಟ್ ಬುಕ್ಸನ್ನು ಟ್ರೀಟ್ ಮಾಡ್ತೀವಿ. ಒಂದು ಕ್ಯಾಶ್ ಬುಕ್ಕು, ಎರಡನೇದು ಬ್ಯಾಂಕ್ ಬುಕ್ಕು. ಈ ಕ್ಯಾಶ್ ಬುಕ್ಕು ಮತ್ತು ಈ ಬ್ಯಾಂಕ್ ಬುಕ್ಕು ಇದು ಎರಡಕ್ಕೂ ಈ ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ. ಆದರೆ ಇಲ್ಲಿ ನಾವು ದುಡ್ಡು ಕೊಟ್ಟು, ಅಂದರೆ ಫಿಸಿಕಲ್ ಕ್ಯಾಶ್ ಕೊಟ್ಟು ಏನು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದೇ ಚೆಕ್ ಕೊಟ್ಟು ಏನು ಬ್ಯಾಂಕ್ ಥ್ರೂ ನಾವು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದನ್ನು ನಾವು ಇಲ್ಲಿ ಮಾಡ್ತೀವಿ. ಓಕೆನಾ? ಸೊ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಹೌದು, ಈ ಕ್ಯಾಶ್ ಬುಕ್ಕಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಆ್ಯಂಡ್ ಓನ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಬ್ಯಾಂಕ್ ಬುಕ್. ಈಗ ನಾನು ನಿಮಗೆ ಕನ್ಫ್ಯೂಸ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಬರೀ ಕ್ಯಾಶ್ ಬುಕ್ ಬಗ್ಗೆ ಮಾತ್ರ ಹೇಳ್ತೀನಿ. ಓಕೆ, ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನು ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ರೆಸಿಪ್ಟ್ಸ್ ಅಂದರೆ ಕ್ಯಾಶ್ ಏನು ಒಳಗೆ ಬಂದಿದೆ ಆ್ಯಂಡ್ ಕ್ಯಾಶ್ ಪೇಮೆಂಟ್ಸ್ ಅಂದರೆ ಕ್ಯಾಶ್ ಏನು ಬಿಸ್ನೆಸ್ಸಿಂದ ಹೊರಗೆ ಹೋಗಿದೆ ಅದನ್ನು ಮಾತ್ರ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ಏನು ಮ್ಯಾಮ್ ಹಿಂಗಂದರೆ, ಫ್ರೆಂಡ್ಸ್, ನಮ್ಮ ಹತ್ರ ಕ್ಯಾಶ್ ಇಲ್ಲದೆ ಹೊರತು ನಾವು ಅದನ್ನು ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದೋ ಇಲ್ವೋ? ಈಗ ನಿಮ್ಮ ಅಪ್ಪ ಅಮ್ಮ ನಿಮಗೆ ಪಾಕೆಟ್ ಮನಿ ಕೊಡಲಿಲ್ಲ ಅಂದರೆ ನೀವು ಹೇಗೆ ಮೊಬೈಲ್ ರೀಚಾರ್ಜ್ ಮಾಡಿಸ್ತೀರಾ ಅಲ್ವಾ? ಅಥವಾ ಚಾಕ್ಲೇಟ್ ಹೇಗೆ ಕೊಂಡ್ಕೋತೀರಾ? ಫಸ್ಟು ನಿಮ್ಮ ಹತ್ರ ದುಡ್ಡು ಬರಬೇಕು. ಆ ದುಡ್ಡನ್ನು ನೀವು ಖರ್ಚು ಮಾಡೋದನ್ನು ಆಮೇಲೆ ರೆಕಾರ್ಡ್ ಮಾಡ್ತೀರಾ. ಸೊ ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾಶ್ ಬ್ಯಾಲೆನ್ಸ್. ಫಸ್ಟು ನಾವು ಬಂದಿರುವ ದುಡ್ಡು ಅಥವಾ ನಮ್ಮ ಹತ್ರ ಇರುವ ದುಡ್ಡಿನ ಬಗ್ಗೆ ನಾವು ಇಲ್ಲಿ ಬರಿತೀವಿ. ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್, ಈಗ ನಾವು ಒಂದು ತಿಂಗಳದ ಟ್ರಾನ್ಸಾಕ್ಷನ್ಸ್ನೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂತಂದರೆ ಆ ತಿಂಗಳ ಬಿಗಿನಿಂಗಲ್ಲಿ ನಮ್ಮ ಹತ್ರ ಎಷ್ಟು ದುಡ್ಡಿತ್ತು ಅನ್ನೋದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ನಾವು ಈ ತಿಂಗಳ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ದುಡ್ಡಿತ್ತು ಅನ್ನೋದನ್ನು ಬರಿತೀವಿ. ಮೇಂಟೈನ್ಡ್ ಆನ್ ಅ ಮಂತ್ಲಿ ಬೇಸಿಸ್. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಮಂತ್ಲಿ ಬೇಸಿಸ್ ನಾವು ರೆಕಾರ್ಡ್ ಮಾಡ್ತೀವಿ. ತಿಂಗಳ ಸ್ಟಾರ್ಟಿಂಗ್ನಲ್ಲಿ ಇಷ್ಟು ಕ್ಯಾಶ್ ಇತ್ತು, ಈಗ ತಿಂಗಳ ಕೊನೆ ಬಂದಿದೆ, ಈಗ ಎಷ್ಟು ಕ್ಯಾಶ್ ಇದೆ ಅನ್ನೋದನ್ನು ನಾವು ಬರಿತೀವಿ. ಈಗ ನಾವು ಫೆಬ್ರವರಿ ತಿಂಗಳದನ್ನು ರೆಕಾರ್ಡ್ ಮಾಡ್ತಿದ್ದೀವಿ ಅಂತಂದರೆ ಫೆಬ್ರವರಿ ತಿಂಗಳ ಸ್ಟಾರ್ಟಿಂಗ್ನಲ್ಲಿ ಎಷ್ಟಿತ್ತು, ಈಗ ಫೆಬ್ರವರಿ ಕೊನೆಯಲ್ಲಿ ಎಷ್ಟಿದೆ ಅಂತ ನಾವು ರೆಕಾರ್ಡ್ ಮಾಡ್ತೀವಿ. ನನಗೆ ಒಂದು ವಿಷಯ ಹೇಳಿ, ಮಾರ್ಚ್ ತಿಂಗಳ ಕ್ಯಾಶ್ ಬುಕ್ಕನ್ನು ನಾವು ಓಪನ್ ಮಾಡಿದಾಗ ನಮ್ಮ ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಏನಿರುತ್ತೆ? ಕರೆಕ್ಟ್, ನಾವು ಫೆಬ್ರವರಿ ಕೊನೆಯ ಏನು ದುಡ್ಡು ರೆಕಾರ್ಡ್ ಮಾಡಿರ್ತೀವಿ ಅದು ನಮಗೆ ಮಾರ್ಚ್ ತಿಂಗಳ ಸ್ಟಾರ್ಟಿಂಗ್ ದುಡ್ಡು ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಈ ತಿಂಗಳು ಮುಗೀತು, ಈ ತಿಂಗಳ ಕೊನೆಯಲ್ಲಿ ಇಷ್ಟು ಕ್ಯಾಶ್ ಇದೆ, ಅದನ್ನು ನಾವು ಮುಂದಿನ ತಿಂಗಳಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಬಿಗಿನಿಂಗ್ ಆಫ್ ದ ಪೀರಿಯಡ್ ವಿ ಹ್ಯಾವ್ ದ ಸೇಮ್ ಕ್ಯಾಶ್ ದಟ್ ಹ್ಯಾಸ್ ಬೀನ್ ಬ್ರಾಡ್ ಡೌನ್ ಫ್ರಮ್ ದ ಪ್ರೀವಿಯಸ್ ಮಂತ್. ಓಕೆನಾ? ಈಗ ಮಾರ್ಚ್ ತಿಂಗಳ ಕೊನೆಯಲ್ಲಿ ಏನು ಮುಗಿಯುತ್ತೆ ಅದು ನಮಗೆ ಮುಂದಿನ ತಿಂಗಳಿಗೆ ಬಿಗಿನಿಂಗ್ ಆಗುತ್ತೆ. ಮೇಂಟೈನ್ಡ್ ಬೈ ಆಲ್ ಆರ್ಗನೈಸೇಷನ್ಸ್. ಚಿಕ್ಕದಿರಲಿ ದೊಡ್ಡದಿರಲಿ ಯಾವುದೇ ತರಹದ ಆರ್ಗನೈಸೇಷನ್ ಇರಲಿ ಅದು ಕ್ಯಾಶ್ ಬುಕ್ಕನ್ನು ಮೇಂಟೈನ್ ಮಾಡೇ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಬುಕ್ ಆಫ್ ಒರಿಜಿನಲ್ ಎಂಡ್. ಈ ಬುಕ್ಕಲ್ಲಿ ನಾವು ಫಸ್ಟ್ ಟೈಮ್ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವು ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ. ವೆನ್ ಕ್ಯಾಶ್ ಬುಕ್ ಇಸ್ ಮೇಂಟೈನ್ಡ್, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ದ ಜರ್ನಲ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಸ್ಟೇಷ್ನರಿ ತೊಗೊಂಡ್ವಿ. ನಾವು ಸ್ಟೇಷ್ನರಿ ತೊಗೊಂಡ್ಮೇಲೆ ಈ ಇಡೀ ಟ್ರಾನ್ಸಾಕ್ಷನನ್ನು ನಾವು ಜರ್ನಲ್ನಲ್ಲಿ ಬರೆಯೋದಿಲ್ಲ. ಯಾಕೆಂದರೆ ಮತ್ತೆ ಡಬಲ್ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ.
ಸ್ಟೇಷ್ನರಿ ಬುಕ್ಕಲ್ಲಿ ಕ್ಯಾಶಿಂದ ತೊಗೊಂಡ್ವಿ ಅಂತ ಬರಿತೀವಿ, ಅದೇ ಕ್ಯಾಶ್ ಬುಕ್ಕಲ್ಲಿ ನಾವು ಸ್ಟೇಷ್ನರಿ ತೊಗೊಂಡ್ವಿ ಅಂತ ಬರಿತೀವಿ. ಸೊ ಈ ಟ್ರಾನ್ಸಾಕ್ಷನ್ನ ನಾವು ಜರ್ನಲ್ನಲ್ಲಿ ಅಂದರೆ ಜರ್ನಲ್ ಪ್ರಾಪರಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಓಕೆನಾ? ನೋ ಸಪ್ರೇಟ್ ಅಕೌಂಟಿಂಗ್ ಲೆಡ್ಜರ್. ಈ ಕ್ಯಾಶ್ ಬುಕ್ಕಿನ ಪ್ರಕಾರ ಹೇಗಿರುತ್ತಪ್ಪ ಅಂದರೆ ಇದು ಆಲ್ಮೋಸ್ಟ್ ಲೆಡ್ಜರ್ ಇದ್ದ ಹಾಗೆ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ ಸೆಪರೇಟಾಗಿ ಜರ್ನಲಿಂದ ಲೆಡ್ಜರ್ಗೆ ಪೋಸ್ಟ್ ಮಾಡೋ ಥರ ಇಲ್ಲಿ ಮಾಡೋದಿಲ್ಲ. ಇದೇ ಫಸ್ಟ್ ಬುಕ್ಕು, ಇದರಿಂದ ನಾವು ಲೆಡ್ಜರಿಗೆ ಪೋಸ್ಟ್ ಮಾಡೋದಿಲ್ಲ. ಫ್ರೆಂಡ್ಸ್, ಇಷ್ಟೊತ್ತು ಕ್ಯಾಶ್ ಬುಕ್ ಬಗ್ಗೆ ಮಾತಾಡಿದ್ವಿ. ಈಗ ಅದೇ ಬ್ಯಾಂಕ್ ಬುಕ್ ಬಗ್ಗೆ ಮಾತಾಡೋಣ ಬನ್ನಿ. ಈಗ ಇದನ್ನು ನಾನು ಸಪ್ರೇಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕೆ. ಇಲ್ಲಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತೀವಿ. ಯಾವುದರಲ್ಲಿ? ಕ್ಯಾಶ್ ಬುಕ್ಕಲ್ಲಿ. ಬ್ಯಾಂಕ್ ಬುಕ್ಕಲ್ಲಿ ಏನು ರೆಕಾರ್ಡ್ ಮಾಡ್ತೀವಿ? ಬ್ಯಾಂಕ್ ಟ್ರಾನ್ಸಾಕ್ಷನ್ಸನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ರೆಸಿಪ್ಟ್ಸ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ಸ್ ಆರ್ ರೆಕಾರ್ಡೆಡ್ ಹಿಯರ್. ಇಲ್ಲಿ ನಾವು ಬ್ಯಾಂಕ್ ಪೇಮೆಂಟ್ಸ್ ಆ್ಯಂಡ್ ಬ್ಯಾಂಕ್ ರೆಸೀಟ್ಸ್ ಆರ್ ರೆಕಾರ್ಡೆಡ್. ಅಂದರೆ ಯಾರಿಗೋ ಚೆಕ್ ಕೊಟ್ವಿ, ಇನ್ಯಾರಿಂದನೋ ಚೆಕ್ ತೊಗೊಂಡ್ವಿ, ಈ ಥರ ಚೆಕ್ ತಗೊಂಡು ಕಳಿಸಿ ಆಗಿರುವಂತಹ ವ್ಯವಹಾರಗಳನ್ನ ನಾವು ಈ ಬ್ಯಾಂಕ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಟ್ ಸ್ಟಾರ್ಟ್ಸ್ ವಿತ್ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ಇಲ್ಲೇನಾಗುತ್ತೆ? ಇಟ್ ಸ್ಟಾರ್ಟ್ಸ್ ವಿತ್ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. It is maintained on a monthly basis. Same, it is maintained on a monthly basis. It is maintained by all organizations. It is also maintained by all organizations. It is also called as book of original entry. Of course, it is also called as book of original entry. When cash book is maintained, cash transactions are not recorded in the journal. Same, when bank book is maintained, bank transactions are not recorded in the journal. No separate accounting ledger. ಇಲ್ಲೂ ಸಹ ಅಷ್ಟೇ, ನಾವು ಒಂದು ಸರ್ತಿ ಬ್ಯಾಂಕ್ ಬುಕ್ನ ಓಪನ್ ಮಾಡಿದ್ವಿ ಅಂದರೆ ಅದರಿಂದ ನಾವು ಮತ್ತೆ ಲೆಡ್ಜರಿಗೆ ಪೋಸ್ಟ್ ಮಾಡೋದಿಲ್ಲ. ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಸೊ ಕ್ಯಾಶ್ ಬುಕ್ಕಲ್ಲಿ 3 ಥರ ಕ್ಯಾಶ್ ಬುಕ್ಸ್ ಇದೆ. ಏನಪ್ಪ ಅದು? ಮೊದಲನೇದು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆ್ಯಂಡ್ ಪಿಟಿ ಕ್ಯಾಶ್ ಬುಕ್. ಇವತ್ತಿನ ಕ್ಲಾಸಲ್ಲಿ ನಾವು ಬರೀ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂದ್ರೇನು? ಇದು again maintained on monthly basis. Only cash transactions are recorded. Inflow of cash debit side, outflow of cash credit side. ಇದು ಇಂಪಾರ್ಟೆಂಟ್. ಅಗೇನ್ ನಾವು ಇಲ್ಲಿ ಟೇಬಲ್ ಓಪನ್ ಮಾಡ್ತೀವಿ. ಇಲ್ಲಿ ಈ ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್. ಐ ಹೋಪ್ ಯು ಆಲ್ ರಿಮೆಂಬರ್. ಏನು ಮರ್ತಿಲ್ಲ ಅಲ್ವಾ? ಓಕೆ. ಈ ಡೆಬಿಟ್ ಸೈಡಲ್ಲಿ ನಾವು ಬಂದಿರುವಂತಹ ದುಡ್ಡುಗಳನ್ನ ಬರಿತೀವಿ. ಇಲ್ಲಿ ನಾವು ಪೇ ಮಾಡಿರುವಂತಹ ದುಡ್ಡುಗಳನ್ನ ಬರಿತೀವಿ. ಓಕೆ. ಇಲ್ಲಿ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಡೆಬಿಟ್ ಸೈಡು ರೆಸಿಪ್ಟ್ಸ್ ಬರಿತೀವಿ, ಅಂದರೆ ಯಾವ್ಯಾವ ದುಡ್ಡು ಬಂತು ಅಂತ ಬರಿತೀವಿ. ಕ್ರೆಡಿಟ್ ಸೈಡು ಯಾರ್ಯಾರಿಗೆ ಪೇ ಮಾಡಿದ್ವಿ ಅಥವಾ ದುಡ್ಡು ಹೇಗೆ ಹೋಯಿತು ಬಿಸ್ನೆಸ್ಸಿಂದ ಅನ್ನೋದನ್ನು ಬರಿತೀವಿ. ಕ್ಯಾಶ್ ಬುಕ್ ವಿಲ್ ನಾಟ್ ಹ್ಯಾವ್ ಕ್ರೆಡಿಟ್ ಬ್ಯಾಲೆನ್ಸ್. ಕ್ಯಾಶ್ ಬುಕ್ಕನ್ನು ನಾವು ಶುರು ಮಾಡುವಾಗ ಪ್ರತಿ ಸರ್ತಿ ಬ್ಯಾಲೆನ್ಸ್ ಅನ್ನೋದು ಡೆಬಿಟ್ ಸೈಡಿಂದ ಶುರು ಮಾಡ್ತೀವಿ. ಓಕೆನಾ? ಯಾವತ್ತು ಕ್ರೆಡಿಟ್ ಸೈಡಿಂದ ಶುರು ಆಗೋದಿಲ್ಲ. ಯಾಕೆ ಮ್ಯಾಮ್ ಹೀಗೆ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಹಿಂದಿನ ತಿಂಗಳ ದುಡ್ಡು ನಮಗೆ ಬಂದಿದೆ, ರೆಸಿಪ್ಟ್ ಆಗಿದೆ, ನಾವು ಅದರಿಂದ ಶುರು ಮಾಡಬೇಕಾಗಿದೆ. ಇದು ನಮ್ಮ ಹತ್ರ ಇರುವ ದುಡ್ಡು. ಈ ದುಡ್ಡನ್ನು ಇಟ್ಕೊಂಡು ನಾವು ಪೇಮೆಂಟ್ಗಳನ್ನ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಕ್ರೆಡಿಟ್ ಬ್ಯಾಲೆನ್ಸ್ ಇತ್ತು ಅಂತ ಇಟ್ಕೊಳ್ಳಿ, ಇರೋಕ್ಕೆ ಸಾಧ್ಯನೇ ಇಲ್ಲ, ಬಟ್ ನಿಮ್ಮ ಕ್ವೆಶ್ಚನ್ಸ್ಗೋಸ್ಕರ ನನಗೆ ಹೇಳ್ತಾ ಇದ್ದೀನಿ. ಪೇಮೆಂಟ್ ಕ್ರೆಡಿಟ್ ಸೈಡ್ ಏನಾದರೂ ಕ್ಯಾಶ್ ಬ್ಯಾಲೆನ್ಸ್ ಇದೆ ಅಂದರೆ ಅದರ ಅರ್ಥ ಫಸ್ಟ್ ನೀವು ಪೇಮೆಂಟ್ ಮಾಡಿದ್ದೀರಾ ಅಂತ. ದುಡ್ಡೇ ಇಲ್ಲದೆ ಪೇಮೆಂಟ್ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಈ ಸಿನಾರಿಯೋ ಸಾಧ್ಯನೇ ಇಲ್ಲ. ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಫಸ್ಟು ನಿಮ್ಮ ಹತ್ರ ದುಡ್ಡು ಬಂದಿದೆ, ಅದನ್ನು ಬ್ಯಾಲೆನ್ಸ್ ಅಂತ ಹೇಳಿ ನೀವು ಹಿಂದಿನ ತಿಂಗಳ ದುಡ್ಡನ್ನು ಈ ತಿಂಗಳಿಗೆ ತಂದ್ಕೋತೀರಾ. ಅದರಿಂದ ನೀವು ಈ ತಿಂಗಳ ಪೇಮೆಂಟ್ಗಳನ್ನ ಮಾಡ್ತೀರಾ. ಹಾಗಾಗಿ ಡೆಬಿಟ್ ಸೈಡ್ ಈಸ್ ಆಲ್ವೇಸ್ ರೆಸಿಪ್ಟ್ಸ್, ಕ್ರೆಡಿಟ್ ಸೈಡ್ ಇಟ್ ಈಸ್ ಆಲ್ವೇಸ್ payments, and your cash balance will always start on the debit side of the book. Okay na? It does not record non-cash items.
ಅಂದರೆ ಕ್ಯಾಶ್ ಅಲ್ಲದೆ ಬೇರೆ ಇನ್ನೇನಾಗಿದ್ದರೂ ಅದು ನೀವು ರೆಕಾರ್ಡ್ ಮಾಡೋದಿಲ್ಲ. ಗಿಫ್ಟ್ ರಿಸೀವ್ಡ್, ಸ್ಯಾಂಪಲ್ ಗಿವನ್, ನೋ, ಯು ಆರ್ ನಾಟ್ ಗೋಣ ರೆಕಾರ್ಡ್ ಇನ್ ಕ್ಯಾಶ್ ಬುಕ್. ಚೆಕ್ ರಿಸೀವ್ಡ್ ಆರ್ ಗಿವನ್, ನೋ, ದಟ್ ಈಸ್ ಆಲ್ಸೋ ನಾಟ್ ರೆಕಾರ್ಡೆಡ್. ಯಾಕೆ ಅಂದರೆ ಇದನ್ನು ನಾವೆಲ್ಲಿ ರೆಕಾರ್ಡ್ ಮಾಡ್ತೀವಿ? ಬ್ಯಾಂಕ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಚೆಕ್ ಬಗ್ಗೆ ಏನಿದ್ರು ಅದನ್ನು ನಾವು ಬ್ಯಾಂಕ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ಬಗ್ಗೆ ಏನಿದ್ರು ಅದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ಮಾತ್ರ ರೆಕಾರ್ಡ್ ಮಾಡ್ತೀವಿ. ಡಿಸ್ಕೌಂಟ್ ಅಲೌಡ್ ಆರ್ ರಿಸೀವ್ಡ್ ಅದರ ಬಗ್ಗೆನೂ ನಾವು ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಬರೀ ದುಡ್ಡು ಬಂತು, ದುಡ್ಡು ಹೋಯಿತು, ಇದನ್ನು ಮಾತ್ರ ನಾವು ಇಲ್ಲಿ ಬರಿತೀವಿ. ಈಗ ನಾವು ಕ್ಯಾಶ್ ಬುಕ್ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಕ್ಯಾಶ್ ಬುಕ್ ಅಂತ ಹೆಡ್ಡಿಂಗ್ ಬರಿತೀವಿ. ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡು. ಫಸ್ಟು ಡೇಟ್ ಬರಿತೀವಿ, ಆಮೇಲೆ ರೆಸಿಪ್ಟ್ಸ್ ಬರಿತೀವಿ, ಲೆಡ್ಜರ್ ಫೋಲಿಯೋ ಬರಿತೀವಿ, ಅಮೌಂಟ್ ಬರಿತೀವಿ. ಡೇಟ್ ಅಗೇನ್ ಆನ್ ದ ಕ್ರೆಡಿಟ್ ಸೈಡ್, ಪೇಮೆಂಟ್ಸ್, ಲೆಡ್ಜರ್ ಫೋಲಿಯೋ ಆ್ಯಂಡ್ ಅಮೌಂಟ್. ನೀವು ಕೇಳ್ಬೋದು, ಮ್ಯಾಮ್ ಇದನ್ನು ನಾವು ಲೆಡ್ಜರಲ್ಲಿ ಹಾಕೋದೇ ಇಲ್ಲ, ಯಾಕೆ ಲೆಡ್ಜರ್ ಫೋಲಿಯೋ ಬರಿತಾ ಇದ್ದೀವಿ ಅಂತ. ಜಸ್ಟ್ ರಿಮೆಂಬರ್ ಫ್ರೆಂಡ್ಸ್, ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸನ್ನು ನಾವು ಲೆಡ್ಜರಲ್ಲಿ ಬರೆಯೋದಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತಹ, ಈಗ ಫಾರ್ ಎಕ್ಸಾಂಪಲ್ ಸ್ಟೇಷ್ನರಿನೇ ತೊಗೊಳ್ಳೋಣ. ನಾವು ಸ್ಟೇಷ್ನರಿ ತೊಗೊಂಡ್ವಿ ಅಂತ ಅಂದ್ಕೊಳ್ಳೋಣ. ಸ್ಟೇಷ್ನರಿ ಕ್ಯಾಶ್, ಹೌದಾ? ಬೈ ಸ್ಟೇಷ್ನರಿ ಟು ಕ್ಯಾಶ್ ಅಕೌಂಟ್, ಹೌದಾ? ಟು ಕ್ಯಾಶ್ ಅಕೌಂಟ್. ಈಗ ಇದು ಕ್ಯಾಶ್ ಬುಕ್ಕು. ಸೊ ನಾವೇನು ಮಾಡ್ತೀವಿ? ಬೈ ಸ್ಟೇಷ್ನರಿ ಅಂತ ಬರಿತೀವಿ, ಹೌದಾ? ಬೈ ಸ್ಟೇಷ್ನರಿ ಅಂತ ಬರಿತೀವಿ. ಆದರೆ ಸ್ಟೇಷ್ನರಿ ಎಲ್ಲಿ ಬರಿತೀವಿ ನಾವು? ಸ್ಟೇಷ್ನರಿ ಅಕೌಂಟ್ನ ಎಲ್ಲಿ ಬರಿತೀವಿ ನಾವು? ಅದನ್ನಂತೂ ಲೆಡ್ಜರಲ್ಲಿ ಬರಿತೀವಿ ತಾನೇ. ಅದರ ರೆಫರೆನ್ಸ್ ನಂಬರ್ ಇರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾವು ಲೆಡ್ಜರ್ ಫೋಲಿಯೋನ ಓಪನ್ ಮಾಡ್ತೀವಿ. ನೆಕ್ಸ್ಟು ಸೇಮ್ ಲೈಕ್ವೈಸ್ ಬ್ಯಾಂಕ್ ಬುಕ್ ಅಂತ ಹೆಡ್ಡಿಂಗ್ ಬರಿತೀವಿ, ಡೆಬಿಟ್ ಸೈಡ್ ಬರಿತೀವಿ, ಕ್ರೆಡಿಟ್ ಸೈಡ್ ಬರಿತೀವಿ. ಇದನ್ನು ನೀವು ಎರಡನ್ನೂ ಬರೀದೇ ಹೋದರೆ ನಿಮಗೆ 1 ಮಾರ್ಕ್ ಕಟ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ನೆನಪಿಟ್ಕೊಂಡು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ಬರೀರಿ. ನೆಕ್ಸ್ಟು ಡೇಟು, ರೆಸಿಪ್ಟ್ಸು, LF, ಅಮೌಂಟು, ಕ್ರೆಡಿಟ್ ಸೈಡಲ್ಲಿ ಡೇಟು, ಪೇಮೆಂಟು, ಲೆಡ್ಜರ್ ಫೋಲಿಯೋ, ಅಮೌಂಟು. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಈಗ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ ಮಿಸ್ ರೂಪಾ ಟ್ರೇಡರ್ಸ್. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾನು ಸಮ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, November 1st ಕ್ಯಾಶ್ ಇನ್ ಹ್ಯಾಂಡ್ 30,000 rupees. November 1 ರೆಸಿಪ್ಟ್ ಸೈಡಲ್ಲಿ ನಾವು ಬ್ಯಾಲೆನ್ಸ್ ಬ್ರಾಡ್ ಡೌನ್, BD ಅಂತ ಬರಿತೀವಿ. ಬ್ರಾಡ್ ಡೌನ್ ಅಂದರೆ ಹಿಂದಿನ ತಿಂಗಳಿಂದ ನಾವು ಈ ತಿಂಗಳಿಗೆ ತಂದಿದ್ದೀವಿ ಅಂತ ಬರಿತಾ ಇದ್ದೀನಿ. ಎಷ್ಟು? 30,000 rupees. November 4th ಕ್ಯಾಶ್ ರಿಸೀವ್ಡ್ ಫ್ರಮ್ ಗೌರಿ. ಏನಾಗ್ತಿದೆ? ರೆಸಿಪ್ಟ್ ಬರ್ತಾ ಇದೆ, ದುಡ್ಡು ಬಿಸ್ನೆಸ್ ಒಳಗೆ. ಸೊ ಹಾಗಾಗಿ ನಾವು ಅದನ್ನು ರೆಸಿಪ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. November 4th ಕ್ಯಾಶ್ ರಿಸೀವ್ಡ್ ಫ್ರಮ್ ಗೌರಿ. ಎಷ್ಟು? 12,000 ರೂಪಾಯಿಗಳು. ನೆಕ್ಸ್ಟ್ November 8th ಇನ್ಶೂರೆನ್ಸ್ ಪೇಯ್ಡ್. ಇದು ನಾವು ಪೇಮೆಂಟ್ ಕಟ್ತಾ ಇದ್ದೀವಿ. November 8th ಇನ್ಶೂರೆನ್ಸ್ ಪೇಯ್ಡ್. ಎಷ್ಟು? 6,000 ರೂಪಾಯಿಗಳು. ನೆಕ್ಸ್ಟ್ November 13th ಪರ್ಚೇಸ್ಡ್ ಫರ್ನಿಚರ್. November 13th ಫರ್ನಿಚರ್ ಏನು? 13,800 rupees. November 16th ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಹೊರಗಡೆ ಹೋಗ್ತಾ ಇದೆ, ಕ್ಯಾಶ್ ಒಳಗಡೆ ಬರ್ತಾ ಇದೆ. ಸೊ ಒಳಗಡೆ ಬರ್ತಾ ಇರೋದನ್ನು ಮಾತ್ರ ನಾವಿಲ್ಲಿ ಬರಿತೀವಿ. November 16th ಏನು ಬರ್ತಾ ಇದೆ? ಕ್ಯಾಶ್ ಬರ್ತಾ ಇದೆ. ಏನಕ್ಕೆ ಬರ್ತಾ ಇದೆ? ಸೇಲ್ಸ್ ಆಗಿರೋದ್ರಿಂದ ಬರ್ತಾ ಇದೆ. 28,000 rupees. ನೆಕ್ಸ್ಟು November 17th ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮೋಹಿತ್ ಇನ್ ಕ್ಯಾಶ್. ಸೊ November 17th ಏನು ಬರ್ತಾ ಇದೆ? ಗೂಡ್ಸ್ ಬರ್ತಾ ಇದೆ. ನಾವು ಗೂಡ್ಸ್ನ ಹಾಗೆ ಬರಿತೀವಾ? ಇಲ್ಲ, ಪರ್ಚೇಸಸ್ ಅಂತ ಬರಿತೀವಿ. 17,400. November 20th ಪರ್ಚೇಸ್ಡ್ ಸ್ಟೇಷ್ನರಿ. ಇದು ಪೇಮೆಂಟ್ ಆಗಿರೋದ್ರಿಂದ November 20th ಸ್ಟೇಷ್ನರಿ ಒಳಗಡೆ ಬರ್ತಾ ಇದೆ. ಹಾಗಾಗಿ ನಾವು ಇದನ್ನು ಪೇಮೆಂಟ್ ಸೈಡು ಎಂಟ್ರಿ ಮಾಡ್ತೀವಿ. 1,100. November 24th ಕ್ಯಾಶ್ ಪೇಯ್ಡ್ ಟು ರುಕ್ಮಿಣಿ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅಕೌಂಟ್. November ಇಲ್ಲಿ ನೋಡಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಇದನ್ನು ಅವರು ಹಿಂಟ್ ಕೊಡ್ತಾ ಇದ್ದಾರೆ, ಬಟ್
ಆ್ಯಸ್ ಇಟ್ ಈಸ್ ಅ ಕ್ಯಾಶ್ ಅಕೌಂಟ್ ನಾವು ಬರೀ ಕ್ಯಾಶ್ ಎಷ್ಟು ಹೋಯಿತು ಎಷ್ಟು ಬಂತು ಅಷ್ಟನ್ನು ಮಾತ್ರ ಬರೆಯೋದ್ರಿಂದ ಕ್ಯಾಶ್ ಅಕೌಂಟಲ್ಲಿ ನಾವು ರುಕ್ಮಿಣಿ ಹೆಸರನ್ನ ಎಂಟ್ರಿ ಮಾಡ್ತೀವಿ. ಎಷ್ಟು ಅಂತ 12,500. ಅದನ್ನು ಬಿಟ್ಟು ನಾವು ಡಿಸ್ಕೌಂಟ್ ಬಗ್ಗೆ ಏನು ಹೇಳೋದಿಲ್ಲ. ನವೆಂಬರ್ 27th ಸೋಲ್ಡ್ ಗೂಡ್ಸ್ ಟು ಕಮಲ್ ಫಾರ್ ಕ್ಯಾಶ್. ಇಲ್ಲಿ ದುಡ್ಡು ಒಳಗಡೆ ಬರ್ತಾ ಇದೆ, ಹಾಗಾಗಿ ನವೆಂಬರ್ 27 ಸೇಲ್ಸ್. ಇಲ್ಲಿ ಕ್ಯಾಶ್ ಬರ್ತಾ ಇರೋದ್ರಿಂದ ನಾವು ಕಮಲ್ ಬಗ್ಗೆ ಏನೂ ಮಾತಾಡೋದಿಲ್ಲ. 18,200 ರೂಪೀಸ್. ನವೆಂಬರ್ 30th ಪೇಯ್ಡ್ ಮಂತ್ಲಿ ರೆಂಟ್. ಸೊ ರೆಂಟ್ ಕಟ್ಟಿದ್ದೀವಿ ನಾವು, ಹಾಗಾಗಿ 2,500ನ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಪೇಯ್ಡ್ ಸ್ಯಾಲರಿ ಆನ್ ನವೆಂಬರ್ 30th. ಸೊ ಸ್ಯಾಲರಿ 3,500 ರೂಪೀಸ್. ನೆಕ್ಸ್ಟು ಡೆಪಾಸಿಟೆಡ್ ಇನ್ ಬ್ಯಾಂಕ್. ಸೊ ದುಡ್ಡು ಹೊರಗಡೆ ಹೋಗ್ತಾ ಇದೆ, ಹಾಗಾಗಿ ಇದು ಪೇಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬ್ಯಾಂಕಲ್ಲಿ 8,000 ರೂಪಾಯಿ ನಾವು ಡೆಪಾಸಿಟ್ ಮಾಡಿದ್ದೀವಿ. ಈಗ ತಿಂಗಳ ಕೊನೆ ಆಗಿದೆ, ನಾವಿದನ್ನು ಟೋಟಲ್ ಮಾಡೋಣ. ಎಷ್ಟಾಯಿತು? ಫಸ್ಟು ನಾವು ಡೆಬಿಟ್ ಸೈಡ್ನ ಟೋಟಲ್ ಮಾಡೋಣ. 88,200 ರೂಪೀಸ್ ಅಷ್ಟು ಈ ಸೈಡ್ ಇದೆ. ಇಲ್ಲಿ ನೋಡೋಣ ಎಷ್ಟು ಖರ್ಚಾಗಿದೆ ಅಂತ. ಇಲ್ಲಿ 64,800 ರೂಪೀಸ್ ನಮಗೆ ಖರ್ಚಾಗಿದೆ. ಇನ್ನು ಮಿಕ್ಕ ದುಡ್ಡು ಎಷ್ಟಿದೆ ನಮ್ಮ ಹತ್ರ? ನವೆಂಬರ್ 30th ನಮ್ಮ ಹತ್ರ ಬ್ಯಾಲೆನ್ಸ್ ಕ್ಲೋಸ್ ಮಾಡುವಾಗ ಇರುವ ಅಮೌಂಟು 23,400 ರೂಪೀಸ್. ಇದಿಷ್ಟು ಸೇರಿಸಿದ್ರೆ ನಮಗಾಗಿರೋದು 64,800 ರೂಪೀಸ್. ಅದರ ಅರ್ಥ ನಮ್ಮ ಹತ್ರ ಇನ್ನೂ 23,400 ರೂಪಾಯಿ ಇದೆ. ಈ 23,400 ರೂಪಾಯಿಯನ್ನು ನಾವು ಡಿಸೆಂಬರ್ ತಿಂಗಳಿಗೆ ಕ್ಯಾರಿ ಮಾಡ್ತೀವಿ. ಸೊ ಡಿಸೆಂಬರ್ 1ನೇ ತಾರೀಕು ನಾವು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು? 23,400 ರೂಪೀಸ್. ಇದನ್ನು ನಾವಿಲ್ಲಿ ಅಗೇನ್ ಖರ್ಚು ಮಾಡ್ತಾ ಹೋಗ್ತೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇದೇ ಟ್ರಾನ್ಸಾಕ್ಷನ್ಸನ್ನು ನಾವು ಜರ್ನಲ್ನಲ್ಲಿ ಫಸ್ಟ್ ರೆಕಾರ್ಡ್ ಮಾಡಿ ಆಮೇಲೆ ಲೆಡ್ಜರ್ಗೆ ಮಾಡೋ ಹಾಗಿದ್ದರೆ ಹೇಗೆ ಮಾಡ್ತಿದ್ವಿ? ನವೆಂಬರ್ 4th ಕ್ಯಾಶ್ ರಿಸೀವ್ಡ್ ಫ್ರಮ್ ಗೌರಿ. ಸೊ ಕ್ಯಾಶ್ ಒಳಗೆ ಬರ್ತಾ ಇದೆ, ಕ್ಯಾಶ್ ಅಕೌಂಟ್ ಟು ಗೌರಿ ಅಕೌಂಟ್ ಅಂತ ನಾವು ಬರೆದು ಡೆಟಾರ್ 12,000 ರೂಪೀಸ್, 12,000 ರೂಪೀಸ್. ನವೆಂಬರ್ 8th ಇನ್ಶೂರೆನ್ಸ್ ಪೇಯ್ಡ್. ಸೊ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಸೊ ಇನ್ಶೂರೆನ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಡೆಟಾರ್ 6,000 ರೂಪೀಸ್, 6,000 ರೂಪೀಸ್. ಆಮೇಲೆ ಇದನ್ನು ನಾವೇನು ಮಾಡ್ತಾಯಿದ್ವಿ? ಇದನ್ನು ನಾವು ಅಗೇನ್ ಲೆಡ್ಜರಿಗೆ ಪೋಸ್ಟ್ ಮಾಡ್ತಾಯಿದ್ವಿ, ಇಫ್ ಯು ರಿಮೆಂಬರ್ ಅಲ್ವಾ? ಆದರೆ ಈಗ ನಾವು ಇದು ಯಾವುದನ್ನು ಮಾಡೋದಿಲ್ಲ. ಡೈರೆಕ್ಟಾಗಿ ನಾವಿದನ್ನು ಕ್ಯಾಶ್ ಬುಕ್ಗೆ ಎಂಟ್ರಿ ಮಾಡ್ತೀವಿ. ಮ್ಯಾಮ್ ಕ್ಯಾಶ್ ಬುಕ್ಗೇನೋ ಎಂಟ್ರಿ ಮಾಡಿದ್ವಿ, ಹಾಗಿದ್ರೆ ಈ ಮಿಕ್ಕಿದ್ದು ಏನೇನು ಮಾಡಬೇಕು ಮ್ಯಾಮ್? ಈಗ ಫಾರ್ ಎಕ್ಸಾಂಪಲ್ ಗೌರಿ ಅಕೌಂಟು, ಇನ್ಶೂರೆನ್ಸ್ ಅಕೌಂಟು, ಅದನ್ನು ನಾವು ಲೆಡ್ಜರಲ್ಲಿ ಪೋಸ್ಟ್ ಮಾಡಲೇಬೇಕು ಅಲ್ವಾ ಮ್ಯಾಮ್? ಅಫ್ಕೋರ್ಸ್ ಎಸ್, ನೀವು ಅದನ್ನು ಲೆಡ್ಜರಿಗೆ ಪೋಸ್ಟ್ ಮಾಡಲೇಬೇಕು. ಈಗ ನಾವು ಗೌರಿ ಅಕೌಂಟನ್ನು ಬರೆಯುವಾಗ ಲೆಡ್ಜರಲ್ಲಿ ನಾವು ಅಗೇನ್ ಡೆಟಾರ್, ಕ್ರೆಡಿಟಾರ್, ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್. ಇಲ್ಲಿ ಜರ್ನಲ್ ಫೋಲಿಯೋನಲ್ಲಿ ನಾವು ಕ್ಯಾಶ್ ಬುಕ್ಕಲ್ಲಿ ಏನು ರೆಕಾರ್ಡ್ ಮಾಡಿದ್ವಿ ಆ ಪೇಜ್ ನಂಬರ್ನ ನಾವು ಇಲ್ಲಿ ಹಾಕ್ತೀವಿ. ಈಗ ನಾವು ಟ್ರಾನ್ಸಾಕ್ಷನನ್ನು ನೋಡೋಣ ಬನ್ನಿ. ಕ್ಯಾಶ್ ಅಕೌಂಟ್ ಟು ಗೌರಿ ಅಕೌಂಟ್. ನಾವು ಕ್ಯಾಶ್ ಬುಕ್ಕಲ್ಲಿ ನಾವು ಗೌರಿ ಬಗ್ಗೆ ಬರೆದಿದ್ದೀವಿ. ಈಗ ಗೌರಿ ಅಕೌಂಟಲ್ಲಿ ನಾವು ಕ್ಯಾಶ್ ಬಗ್ಗೆ ಬರಿಬೇಕು. ಕ್ಯಾಶ್ ಬಗ್ಗೆ ಬರಿಬೇಕು ಅಂದರೆ ನಾವು ಬೈ ಕ್ಯಾಶ್ ಅಂತ ಬರಿಬೇಕು. ಸೊ ಬೈ ಎಲ್ಲ ಕ್ರೆಡಿಟ್ ಸೈಡ್ ಬರುತ್ತೆ. ನವೆಂಬರ್ 4th ಬೈ ಕ್ಯಾಶ್ 12,000 ರೂಪೀಸ್. ಈಗ ಇನ್ಶೂರೆನ್ಸ್ ಪೇ ಮಾಡಿದ್ದೀವಿ. ಇನ್ಶೂರೆನ್ಸ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಸೊ ಇನ್ಶೂರೆನ್ಸ್ ಅಕೌಂಟಲ್ಲಿ ನಾವು ಟು ಕ್ಯಾಶ್ ಅಂತ ಬರಿತೀವಿ. ನೆಕ್ಸ್ಟು ಫರ್ನಿಚರ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಅಗೇನ್ ನಾವು ಟು ಕ್ಯಾಶ್ ಅಂತಲೇ ಬರಿತೀವಿ, 13,800. ನೆಕ್ಸ್ಟು ಸೇಲ್ಸ್ ಅಕೌಂಟಲ್ಲಿ ನಾವು ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಅಂತ ಬರಿತೀವಿ. ಹಾಗಾಗಿ ಬೈ ಕ್ಯಾಶ್ ಅಂತ ನಾವು ಇಲ್ಲಿ ಸೇಲ್ಸ್ ಅಕೌಂಟಲ್ಲಿ ಬರಿಬೇಕು. ನವೆಂಬರ್ 16th ಬೈ ಕ್ಯಾಶ್ 28,000 ರೂಪೀಸ್. ನೆಕ್ಸ್ಟು ಪರ್ಚೇಸಸ್ ಅಕೌಂಟ್. ಪರ್ಚೇಸಸ್ ಅಕೌಂಟಲ್ಲಿ ನಾವು ಜರ್ನಲ್ ಬರೆದಿದ್ರೆ ಹೆಂಗೆ ಬರಿತಿದ್ವಿ? ಪರ್ಚೇಸಸ್
ಟು ಕ್ಯಾಶ್. ಇಲ್ಲಿ ಟು ಕ್ಯಾಶ್ ಹಾಗೆ ಇರೋದ್ರಿಂದ ನಾವು ಟು ಕ್ಯಾಶನ್ನು ಡೆಬಿಟ್ ಸೈಡ್ ಬರಿತೀವಿ. November 17th 17,400 rupees. ಈಗ ಸ್ಟೇಷ್ನರಿ ಪರ್ಚೇಸ್ ಮಾಡಿದ್ದೀವಿ, ಹಾಗಾಗಿ ಸ್ಟೇಷ್ನರಿ ಒಳಗೆ ಬಂದಿದೆ, ಕ್ಯಾಶ್ ಹೊರಗಡೆ ಹೋಗಿದೆ. ಟು ಕ್ಯಾಶ್ ಇರೋದ್ರಿಂದ ಡೆಬಿಟ್ ಸೈಡ್ ಅದನ್ನು ಬರಿತೀವಿ. November 20th 1,100 rupees. ರುಕ್ಮಿಣಿ ಅಕೌಂಟನ್ನು ನಾವು ಬರೆಯುವಾಗ ಏನಂತ ಬರಿತೀವಿ? ರುಕ್ಮಿಣಿ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಅವಳಿಗೆ ನಾವು ಕ್ಯಾಶ್ನ ಕೊಟ್ಟಿದ್ದೀವಿ, ಹಾಗಾಗಿ ಕ್ಯಾಶ್ ಹೊರಗಡೆ ಹೋಗಿದೆ, ಟು ಕ್ಯಾಶ್ ಅಂತ ಬರಿತೀವಿ. November 24th 12,500 rupees. ನೆಕ್ಸ್ಟು ಇನ್ನೊಂದು ಸೇಲ್ಸ್ ನಡೀತಾ ಇದೆ, ಕ್ಯಾಶ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್. ಅಗೇನ್ ಇಲ್ಲಿ ಸೇಲ್ ಮಾಡಿರೋದ್ರಿಂದ ಕ್ಯಾಶ್ ಒಳಗಡೆ ಬರ್ತಾ ಇದೆ, ಹಾಗಾಗಿ November 27th ಬೈ ಕ್ಯಾಶ್ 18,200 rupees. ನೆಕ್ಸ್ಟ್ ರೆಂಟ್ ಅಕೌಂಟ್, ನಾವು ರೆಂಟ್ ಕಟ್ಟಿದ್ದೀವಿ, ಹಾಗಾಗಿ ರೆಂಟ್ ಟು ಕ್ಯಾಶ್. ಟು ಕ್ಯಾಶ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಡೆಬಿಟ್ ಸೈಡ್ ಬರಿತೀವಿ. November 30th ಟು ಕ್ಯಾಶ್ 2,500 rupees. ನೆಕ್ಸ್ಟು ಸ್ಯಾಲ್ರಿ ಕೊಟ್ಟಿದ್ದೀವಿ, ಸ್ಯಾಲ್ರಿ ಅಕೌಂಟ್ ಟು ಕ್ಯಾಶ್. ಸೊ ಡೆಬಿಟ್ ಸೈಡಲ್ಲಿ November 30th ಟು ಕ್ಯಾಶ್ 3,500 rupees. ನೆಕ್ಸ್ಟು ಬ್ಯಾಂಕ್ ಅಕೌಂಟ್, ಬ್ಯಾಂಕಿಗೆ ನಾವು ದುಡ್ಡು ಕಟ್ಟಿದ್ದೀವಿ, ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ನಾವು ಟು ಕ್ಯಾಶ್ ಅಂತ ಬ್ಯಾಂಕ್ ಅಕೌಂಟಲ್ಲಿ ಬರಿತೀವಿ. November 30th 8,000 rupees. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇದು ಸಿಂಪಲ್ ಇದೆ. ಈ ಥರ ಎಕ್ಸಾಂಪಲ್ಸನ್ನು ನೀವು ಇನ್ನೂ ಒಂದಷ್ಟು ಸಾಲ್ವ್ ಮಾಡಿ, ನಿಮಗಿನ್ನೂ ಕ್ಲಾರಿಟಿ ಸಿಗುತ್ತೆ. ಅಕಸ್ಮಾತ್ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಅದನ್ನು ಬರೀರಿ. ಅದರಿಂದ ನಿಮ್ಮೊಬ್ಬರಿಗೆ ಅಲ್ಲ, ಬೇರೆ ಸ್ಟೂಡೆಂಟ್ಸ್ಗೂ ಸಹಾಯ ಆಗುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.